ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಇದು ನನ್ನ ಡೇ 37 ವ್ಲಾಗು. ಬೆಳಿಗ್ಗೆ ಹೊಸಕೋಟೆಗೆ ಲೋಡ್ ಕನ್ಫರ್ಮ್ ಆಗಿದೆ. ಹೊಸಕೋಟೆಯಿಂದ ಹೈದ್ರಾಬಾದ್ಗೆ ಊಟ ಹಂಗೆ ಮನೇಲಿ ನಾಷ್ಟ ಮಾಡ್ಕೊಂಡು ಊಟ ತೊಗೊಂಡು ಹೋಗ್ತಾ ಇದ್ದೀನಿ. ಬರ್ರಿ ಇವಾಗ ನೋಡೋಣ ಏನಂತ. ಭಾಳ ಫುಲ್ ಟ್ರಾಫಿಕ್ ಬೇರೆ ಭಾಳದಲ್ಲಿ. ಇಲ್ಲಿಗೆ ಲೋಡಿಂಗ್ ಅಂತ ನೋಡಿದರೆ ಹೊಸಕೋಟೆಗೆ ಲೋಡು, ಹೊಸಕೋಟೆಯಿಂದ ಲೋಡಿಂಗು ಹೈದ್ರಾಬಾದ್ಗೆ. ಬನಾರಟನೂ ಇತ್ತು, ಹೊಸಕೋಟೆನೂ ಅದು ಹೊಸಕೋಟೆ ಅಂತೀನಿ ನೋಡಿ, ಸೌಖ್ಯ ರೋಡಿಂದ. ಏನು ಇವತ್ತು ಓವರ್ ಜಮ್ ಆಗ್ತಾಯಿತ್ತು ಏನು ರೋಡ್ ಯಾರು ಟ್ರಾಫಿಕ್ ಜಾಮ್ ಇತ್ತು. ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತಿ ಇಲ್ಲಿ. ಹೆಬ್ಬಾಳೆಲ್ಲ ಫುಲ್ ಫ್ರೀ ಇತ್ತು, ಇಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮು. ಬರೀ ಹೋಗೋಣ, ಸ್ವಲ್ಪ ಜಲ್ದಿ ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರು ಇಲ್ಲಿಂದ ಇಲ್ಲಿ ಬಂದರೆ ಇಲ್ಲೂ ಬೇರೆ ಫುಲ್ ಟ್ರಾಫಿಕ್ಕು. ಏನು ಮಾಡೋದಪ್ಪ, ಬೇರೆ ಟ್ರಾಫಿಕ್ ಇದೆ ನೋಡಿ. ಅದೇ ಹೋಗಿ ನೋಡೋಣ ಏನಂತ. ನೋಡಿ ಮುಂದೆ ಫ್ಲೇವರ್ ಎಲ್ಲ ಫುಲ್ ಖಾಲಿ ಇದೆ ಫ್ಲೇವರು. ಇಲ್ಲಿ ಮಾತ್ರ ಟ್ರಾಫಿಕ್ ಎಲ್ಲ. ಈ ಬಸ್ ಸ್ಟ್ಯಾಂಡ್, ಅಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಕಟ್ಕೊಟ್ರು ರೋಡಲ್ಲೇ ನಿಂತ್ಕೊಂಡೆಲ್ಲ ಇದು ಮಾಡ್ತಾರೆ. ಅದರಿಂದನೇ ಇಷ್ಟು ಟ್ರಾಫಿಕ್ ಆಗೋದೇ ಇಲ್ಲೆಲ್ಲ. ಕೇರ್ಪುರ ಮಾತ್ರ ಬ್ಯಾಟ್ರಿ ವಾಷರ್ ಮಾಡ್ತಾರಪ್ಪ. ಫ್ಲೇವರ್ ಎಲ್ಲ ಫುಲ್ ಖಾಲಿ ಇದೆ ಫ್ಲೇವರು. ಇವ್ನ್ಯಾರ ಅವಾಗಿಂದ ಅಮ್ಮನ್ ಚೈ ಎಲ್ಬೋಡ್ಗಳಪ್ಪ. ಅಮ್ಮ ಸ್ವಾಮಿ ಯಾರಪ್ಪ ಬಸ್ಸು ಬರ್ತಲೇ ಬರಲ್ಲ. ನಾನು ಅವಾಗಿಂದ ವಾಷರ್ ಕೊಡ್ತಾ ಇದ್ದೆ, ನಾವು ನೋಡಲ್ಲೇ ಅಪ್ ಮಾಡ್ಕೊಂಡು. ಅಟ್ಲೀಸ್ಟ್ ಎಲ್ಲನ್ನ ಹಾಕೊಂಡು ನೋಡಿಸ್ಬೇಕು ತಾನೆ ಎಲ್ಬೋಡು. ನೋಡಿ ಫ್ಲೇವರ್ ಎಲ್ಲ ಖಾಲಿ ಐತೆ. ಬಸ್ಸವ್ರು ಮಾಡೋದೇ ಎಲ್ಲ ಬಸ್ಸವ್ರುಗಳವರೆಲ್ಲ. ನಾನು ಸೈಕೆ ಆಗ್ಬಿಟ್ಟು ಏನು ಫ್ಲೇವರ್ ಎಷ್ಟು ಖಾಲಿ ಇದೆ ಗೊತ್ತಾ ಫ್ಲೇವರು. ಅಷ್ಟರಲ್ಲಿ ಹೋದರೆ ಇವತ್ತೆಲ್ಲ ಹೋಗ್ತೀನಿ. ಅದಕ್ಕೆ ರೈತರು ಬಂದರೆ ಹೋಗ್ಬೋದು ಆರಾಮಾಗಿ. ಬರ್ರಿ ಹೋಗಿ ನೋಡೋಣ ಇಷ್ಟೊತ್ತು ಏನು ಮಾಡ್ತಾರೋ ಲೋಡಿಂಗು. ಜಲ್ದಿ ಮಾಡೋಕೆ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ. ಇಷ್ಟೊತ್ತು ನಾವ್ಯಾಗ ಲೋಡೇ ಮಾಡೋಕ್ಕೆ ಬರಲ್ಲ ಅವ್ರಿಗೆ, ಹೊಸ ಗೋಡನವ್ರಿಗೆ. ಇವತ್ತು ಹೇಳಿ ಕರೆಕ್ಟಾಗಿ ಲೋಡ್ ಮಾಡಿಸ್ಕೊಂಡು ಹೋಗ್ಬೇಕು. ಬರ್ರಿ ಹೋಗಿ ನೋಡೋಣ. ನೋಡಿ 9 ಗಂಟೆಗೆ ಬಿಟ್ಟಿರೋದು, ಪಾಯಿಂಟಿಗೆ ಬರೋ ಅಷ್ಟಿಗೆ 11 ಗಂಟೆ ಟೈಮು. ಕರೆಕ್ಟಾಗಿ ಹೋಗಿ ಜಾಗ ಖಾಲಿ ಇದ್ದರೆ ಸೀದಾ ಹಾಕ್ಬಿಡ್ಬೇಕು. ಸಿಂಗಲ್ ರೋಡ್ ಇದು, ರೋಡ್ಗಳೇ ಚೆನ್ನಾಗಿಲ್ಲ ಇಲ್ಲಿ. ಸುಮ್ಮನೆ ಇದೆ ಈ ರೋಡಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಇರಲ್ಲ ಏನು ಹೊಸಾಗಿದೆ ನೋಡಿ, ಒಳಗಡೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಇರಲ್ಲ ಫುಲ್ ಅಂಜಿಮಲೆ ಇರೋದು. ಒಳಗಡೆ ಏನಂದರೆ ಈ HP ಭಾರತದ್ದು ಇದಿದೆ, ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಲೋಡಿಂಗ್ ಇದೆ. ಒಳಗಡೆ ಗ್ಯಾಸು ಇದೆ. ಬರೀ ಟ್ಯಾಂಕರ್ ನೋಡ್ಬೋದು ಈ ರೋಡಲ್ಲೆಲ್ಲ ಬಂದರೆ ನೀವು. ಎಷ್ಟು ಟ್ಯಾಂಕರ್ಗಳು ಬರ್ತಾ ಇದೆ. ಇನ್ನೊಂದು ಟ್ಯಾಂಕರ್ ಬೇರೆ ಐತೆ. ಬರೀ ಹೋಗಿ ನೋಡೋಣ ಪಾಯಿಂಟಲ್ಲಿ ಏನಂತ. ನನ್ನ ಮನೆಯಿಂದನೇ ಊಟ ಬೇರೆ ನಾಷ್ಟ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಎತ್ಕೊಂಬಂದಿದ್ದೀನಿ ಟೊಮೊಟೊ ಬಾತು. ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೋ ಅವ್ರಿಗೆ ಕ್ಲೀನಾಗಿ ಹೇಳ್ಬಿಟ್ಟು ಲೋಡಿಂಗ್ಗೆ ಮಲ್ಗೋಣ ಹೋಗ್ಬಿಟ್ಟು. ಅವಾಗೇ ನೈಟಿಗೆ ಹೊಡೆಯೋಕ್ಕೆ ಎಷ್ಟಿದ್ರೇ ಹೊಡೆಯೋಕ್ಕಾಗೋದು. ಅವಾಗೇ ಆರಾಮಾಗಿ ಹೋಗೋದು. ಯಾಕಂದರೆ ಬೆಳಿಗ್ಗೆ ನಮ್ಮದೇ ಫಸ್ಟ್ ಗಾಡಿ ಅನ್ಲೋಡ್ ಮಾಡೋದು ಅವರು. ಅದಕ್ಕಂತಾನೆ ರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ರೋಡಲ್ಲಿ ನಿದ್ದೆ ಮಾಡಿದ್ರೆ ಮತ್ತೆ ವಾಶ್ ಆಗಿಬಿಡುತ್ತೆ. ಬರೀ ಹೋಗಿ ನೋಡೋಣ ಏನಂತ. ಸೀದಾ ಅಲ್ಲಿ ಹೋದರೆ ಚಿಕ್ಕ ಗಾಡಿ ಲೋಕಲ್ ಗಾಡಿಗೆ ಲೋಡ್ ಮಾಡ್ತಾಯಿದ್ರು. ಸೇರಂತ ಸ್ವಲ್ಪ ವೆಯ್ಟ್ ಮಾಡಂದರು. ಸೀದಾ ಆಮೇಲೆ ಹಾಕ್ಕೊಂಡ್ರು ಗಾಡಿ. ಸೇರಂತ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ 4:15ಗೆಲ್ಲ ಲೋಡ್ ಆಯಿತು ಗಾಡಿ. ಅದರ ಬಿಲ್ ಕೂಡ ಅಷ್ಟಿಗೆ 6 ಗಂಟೆ 6:30 ಏನೋ ಮಾಡಿದ್ರು ಬಿಲ್ ಕೂಡ ಅಷ್ಟಿಗೆ. ನೋಡಿ ಲೋಡ್ ಮಾಡೋ ಅಷ್ಟಿಗೆ ಟೈಮು ಸ್ವಾಮಿ. ಲೋಡೇನೋ ಜಲ್ದಿ ಆಯಿತು, ಬಿಲ್ಲು ಕೊಟ್ಟಿದ್ದಾರೆ. ಈ ಸೆಕ್ಯೂರಿಟಿ ಎಂಟ್ರಿ ಮಾಡೋಕೆ ಲೇಟ್ ಮಾಡಿಬಿಟ್ಟು ಎತ್ತರ ಗೊತ್ತಾ ವಯಸ್ಸುಗಳು ಮಾಡಬೇಕು. 7:30 ಫ್ರೆಂಡ್ಸ್ ಟೈಮ್ ಇವಾಗ. ಇದರಲ್ಲಿ ಫಸ್ಟ್ ಗಾಡಿ ನಮ್ಮದೇ ಅನ್ಲೋಡು. ಇವತ್ತಂದ ನೋಡಿ ಬಣಾರ್ಗಡದಲ್ಲಿ ಜಲ್ದಿ ಲೋಡೇ ಆಗಿಬಿಟ್ಟಿದೆ. ಮಧ್ಯಾಹ್ನ ಎಲ್ಲ ಲೋಡೇ ಆಗಿಬಿಟ್ಟಿದೆ ಗಾಡಿ. ಯಾವ ಥರ ಹೇಳಿ ವಯಸ್ಸುಗಳು ಎಲ್ಲ ಮಾಡೋದು. ಏನು ಕತ್ತೇನೋ ಇನ್ನೂ ಗೊತ್ತಿಲ್ಲ. ಬರ್ರಿ ಹೋಗಿ ನೋಡೋಣ ಏನಂತ. ಎಲ್ಲ ಡೀಸೆಲ್ ಫಿಲ್ ಮಾಡಿಸ್ಕೊಂಡು ಹೋಗೋಣ. ಹಂಗೆ ಊಟ ತಗೊಂಡು ಹೋಗೋಣ. ಅಲ್ಲಿ ಹೋಗಿ ಟೊಮೊಟೊ ರೈಸು ಗೀ ರೈಸು ಹಾಕೊಂಡು ಹೋಗೋಣ. ಬರ್ರಿ ರೈಸ್ ರೋಡ್ ಹತ್ಬಿಟ್ಟಿದ್ದೀನಿ. ಅಂದರೆ ಔಟ್ರಿಂಗ್ ರೋಡ್ ಹತ್ತಿ ಹೋಗ್ತಾ ಇದ್ದೀನಿ.